ಈ ಫೋಟೋ ನೋಡ್ತಿರ್ಬೇಕಾದ್ರೆ ಅಮ್ಮ ಮಾಡಿರುವಂತಹ 650ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ 27ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಯಾಗಿ ಅದು ಫುಲ್ ಫ್ರೇಮ್ ಹೀರೋಯಿನ್ ಆಗಿ ಅಣ್ಣವ್ರ ಜೊತೆಗೆ ಆಕ್ಟ್ ಮಾಡಿದ್ದಾರೆ. ಸೊ ಅವರಿಬ್ರು ಕಾಂಬಿನೇಷನ್ ಅಂತೂ ಬಿಗ್ ಸ್ಕ್ರೀನ್ ಅಲ್ಲಿ ಬರ್ತಿರ್ಬೇಕಾದ್ರೆ ಜನರಿಗೆ ಚಿಳ್ಳೆ ಆಗಿರ್ಬೋದು, ಚಪ್ಪಳಿ. ಈಗಂತೂ ಮಲ್ಟಿಪ್ಲೆಕ್ಸ್ ಅದು ಇದೆಲ್ಲ ಬಂದಿದೆ, ಸೈಲೆಂಟ್ ಆಗಿರ್ತಾರೆ, ಪಕ್ಕದಲ್ಲಿ ಏನ್ ನಡೀತಿದ್ರು ಅವು ಬಂದ್ರು ನೋಡಂಗಿಲ್ಲ. ಬಟ್ ಈಗ ಆಗಿನ ಸಿಂಗಲ್ ಥಿಯೇಟರ್ಸೇ ಬೇರೆ, ಸಿಂಗಲ್ ಸ್ಕ್ರೀನ್ ಇದ್ದಿದ್ದು. ಸೊ ಆ ಅಣ್ಣ ಅವರ ಮತ್ತೆ ಅಮ್ಮ ಅವರ ಕಾಂಬಿನೇಷನ್ ಬಗ್ಗೆ ಆಗಿರ್ಬೋದು, ಅವರ ಒಡನಾಟದ ಬಗ್ಗೆ ಆಗಿರ್ಬೋದು, ಏನಾದ್ರು ಮಿಲ್ಕ್ ಹಾಕೋದಾದ್ರೆ? ಏನ್ ಮೆಲ್ಕ್ ಹಾಕೋದಾದ್ರೆ, ಮಹಾನ್ ಮೇರು ನಟರು ಅಣ್ಣವರು. ಅವರು ಸೆಟ್ಟಲ್ಲಿ ಇದ್ದಾಗ ತಾನ್ ಮಾತ್ರ ಅಭಿನಯ ಮಾಡೋದಿದ್ದೀರ ತಾಯಿಯವ್ರಿಗೂ ಅವ್ರು ಹೇಳ್ಕೊಡೋ. ಭಕ್ತ ಕುಮಾರ ಚಿತ್ರದಲ್ಲಿ ಇವ್ರನ್ನ ತಳಿಬೇಕು, ತುಳಿದ್ ಬಿಡ್ತಾರೆ, ತಳಿಬೇಕು. ಅವ್ರು ಎಂತ ಮಾತು ಹೇಳಿದ್ದಾರೆ, ನಿನ್ನ ಮಗನ್ನೇ ನಾನು ತುಳಿದ್ ಬಿಟ್ರೆ ನಿನಗೆ ಹೇಗಾಗ್ಬೋದು, ಅದನ್ನ ತಗೊಂಡು ನಾನು ತಳ್ಳೆ ಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾರೆ ಅಣ್ಣವ್ರು ಸೆಟ್ಟಿಂದ ಆಚೆ ಕಡೆ. ಮಾನಿಟರ್ ಅಲ್ಲಿ ಸಿಕ್ಕಾಪಟ್ಟೆ ಟೇಕಲ್ಲಿ ಇನ್ನೂ ಜಾಸ್ತಿ ಆಯ್ತು ಅದು ಎಮೋಷನ್. ಸೊ ಅವ್ರು ಹಾಗೆ ಹೇಳಲಿಲ್ಲ ಅಂದ್ರೆ ಅಮ್ಮವ್ರಿಗೆ ಹೇಗೆ ಅಭಿನಯ ಬರೋದು? ಹೌದು. ಹಾಗೆ ಅವ್ರವ್ರ ಗುಣ, ಅವ್ರ ದೊಡ್ಡತನ ಅವರನ್ನ ಯಾವತ್ತೂ ನಿಲ್ಸ್ಕೊಂಡು ಹೋಗ್ತಾ ಇರ್ತದೆ. ನನ್ನ ತಾಯಿಯವರ ಭಾವನೆ ಹೇಗಿತ್ತು ಅಂತ ಹೇಳಿದ್ರೆ, ಹೇಳೋದು ಮಾತ್ರ ಅಲ್ಲ, ನಮ್ ಕಲಾವಿದ್ರು ಹೇಗಿದ್ದಾರೆ, ನಾವು ಅವ್ರನ್ನ ಗಮನಿಸ್ತಾ ಇದೀವ, ಅವ್ರು ಚೆನ್ನಾಗಿದಾರ, ನಾನ್ ಚೆನ್ನಾಗಿದ್ದೀನಿ, ಅವ್ರು ಚೆನ್ನಾಗಿದಾರ ಅಂತ ನೋಡುವಂಥದ್ದು ಜಾಸ್ತಿ ಇತ್ತು ನನ್ನ ತಾಯಿಯವರು. ತುಂಬಾ ಮುಖ್ಯ ಅದು. ನಾವು ಬೆಳೆಸ್ಕೋಬೇಕಾಗಿರುವಂತ ಇಂದಿನ ನನ್ನ ಪೀಳಿಗೆಗೂ ನಾನು ಹೇಳ್ತಾ ಇರೋದು ಅಂದ್ರೆ, ನಮ್ಮಂತ ಹಿರಿಯ ಕಲಾವಿದರು ಏನೋ ನಾವು ಮಧ್ಯಮ ಲೆವೆಲ್ ನಲ್ಲಿ ಇರುವಂತವ್ರು, ನನ್ನನ್ನು ಕೂಡ ಎಲ್ಲರೂ ಗಮನಿಸ್ಕೊಳ್ಳಿ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಏಜ್ ಆಗೋಗ್ಬಿಡ್ತೇನೆ, ಇವನ ವಿನೋದ್ ರಾಜ್ ಅಂತ ಹೇಳೋದಕ್ಕೆ ನೀವೇ ನೆಕ್ಸ್ಟ್ ಜನರೇಷನ್ ಇದ್ರೇನೆ ನಾನು ವಿನೋದ್ ರಾಜ್ ಆಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ಏನಾಗಕ್ಕಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.